ನಮಸ್ತೆ ಸ್ನೇಹಿತರೆ, ಟೆರೆಸ್ನಲ್ಲಿ ನಾವು ಒಂದಷ್ಟು ಗಿಡಗಳನ್ನೆಲ್ಲ ಹಾಕಿದ್ದೀವಿ. ಈ ಟೆರೆಸ್ ಗಾರ್ಡನಿಂಗ್ ಬಂದು ಸ್ವಲ್ಪ ನಮ್ಮ ತಾಯಿಯವರೇ ಜಾಸ್ತಿ ನೋಡ್ಕೊಳ್ಳೋದು. ನಾನು ಸುಮ್ಮನೆ ಇದೇ ರೀತಿ ನ್ಯಾಚುರಲ್ ಮೆಥಡ್ಸ್ನಲ್ಲಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಗ್ರೋ ಬ್ಯಾಗ್ನಲ್ಲಿ ಒಂದಷ್ಟು ಟೊಮೆಟೊ ಬೀಜಗಳನ್ನ ಹಾಕಿದ್ದೆ. ಇದಕ್ಕೆ ನಾನು ನ್ಯಾಚುರಲ್ ಫಾರ್ಮಿಂಗ್ ಮೆಥಡ್ನಲ್ಲಿ ಟ್ರೈ ಮಾಡೋಣ ಅಂತ ಇದು ಒಂದು ಎಕ್ಸ್ಪೆರಿಮೆಂಟ್ ಥರ ನಾನು ಮಾಡಿದ್ದು. ಅಂದರೆ ಇವಾಗ ನ್ಯಾಚುರಲ್ ಮೆಥಡ್ ಅಂದರೆ ಇದಕ್ಕೆ ಏನು ಎಕ್ಸ್ಟ್ರಾ ಕೆಲಸ ಇಲ್ಲದೇ ಬೆಳೆಸ್ಬೋದಾ ಅಂತ ನೋಡೋಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಥರ ಮಾಡಿರೋದು. ಅಂದರೆ ಇವಾಗ ಜನರಲ್ ಆಗಿ ಮೇಲೆ ಪಾಟ್ ಇದೆಲ್ಲ ಮಾಡೋವಾಗ ಅದು ಒಂದಷ್ಟು ಹೈಟ್ ಬಂದಮೇಲೆ ಮತ್ತು ಅದನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋದಿರ್ಬೋದು. ಅಂದರೆ ದೊಡ್ಡ ಪಾಟ್ಗೆ ಹಾಕ್ತಾರೆ, ಇಲ್ಲಾಂದರೆ ಜಾಸ್ತಿ ಗಿಡಗಳು ಬಂದಿದೆ ಅಂತ ಹೇಳಿಬಿಟ್ಟು ಬೇರೆ ಪಾಟ್ಸ್ಗೆ ಟ್ರಾನ್ಸ್ಫರ್ ಮಾಡೋದು, ಆಮೇಲೆ ಗೊಬ್ಬರ ಕೊಡೋದಿರ್ಬೋದು, ಪ್ರೂನಿಂಗ್ ಮಾಡೋದು, ಅಥವಾ ಈ ಥರ ಬೇರೆ ಬೇರೆ ಕೆಲಸಗಳೆಲ್ಲ ಮಾಡ್ತಾರಲ್ಲ, ಆ ಥರದ ಕೆಲಸ ಮಾಡ್ದೇನು ನಾವು ಗಿಡಗಳನ್ನ ಬೆಳೆಸ್ಬೋದಾ ಟೆರೆಸ್ನಲ್ಲಿ ಅನ್ನೋ ಒಂದು ಪ್ರಯತ್ನ ಮಾಡೋಕ್ಕೆ ಟ್ರೈ ಮಾಡಿದ್ದು ನಾನು. ಇದು ಆಲ್ಮೋಸ್ಟ್ ಒಂದು 2-2.5 ತಿಂಗಳಾಗಿದೆ ಈ ಟೊಮೆಟೊ ಗಿಡ ಹಾಕಿ. ಸೊ ನೀವಿಲ್ಲಿ ನೋಡ್ಬೋದು, ಮುಂಚೆ ಎಲ್ಲ ಬಂದು ಫುಲ್ಲು ಗುಂಪಾಗೆ ಎಲ್ಲ ಟೊಮೆಟೊ ಗಿಡ ಎಲ್ಲ ಚೆನ್ನಾಗಿ ಬಂದಿತ್ತು. ಅದ್ರ ಜೊತೆಗೆ ಬೇರೆ ಬೇರೆ ಗಿಡಗಳೆಲ್ಲನೂ ಬಂದಿತ್ತು. ಸೊ ನಮ್ಮ ಇದರಲ್ಲಿ ಬಂದು ಮುಳ್ಳರ್ವೆ ಬಂದಿತ್ತು, ಆಮೇಲೆ ತುಂಬೆ ಗಿಡ ಸಾಕಷ್ಟು ಬಂದಿತ್ತು. ಗ್ರೋತ್ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಕಾಯಿ ಬಿಡೋ ಟೈಮಲ್ಲಿ ಒಂದಷ್ಟು ಕಾಯಿ ಕೂಡ ಬಂತು, ಬಟ್ ಆಮೇಲೆ ಗಿಡ ಒಣಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಗೇನ್ ಅದ್ರ ಕಾರಣ ನಂಗೆ ಗೊತ್ತಿಲ್ಲ. ಒಂದು ಬಂದು ಅಗೇನ್ ಮೇ ಬಿ ಒಂದಷ್ಟು ನ್ಯೂಟ್ರಿಷನ್ ಡೆಫಿಷಿಯೆಂಟ್ ಆಗಿರ್ಬೋದು. ಅದು ಬಿಟ್ಟರೆ ಬೇರೆ ಗಿಡಗಳು ಬಂದಿರೋದ್ರಿಂದ ಇದಕ್ಕೆ ಮೇ ಬಿ ಸೂರ್ಯನ ಕಿರಣ ಅಷ್ಟೊಂದು ಬೀಳದೇ ಇರ್ಬೋದು. ಅಗೇನ್ ಇಲ್ಲಿ ತುಂಬೆ ಗಿಡ ಎಲ್ಲ ಬಂದಿರೋದ್ರಿಂದ ಎಲೆಗಳೆಲ್ಲ ತುಂಬ ಚಿಕ್ಕದಿದೆ, ಸೊ ಅಷ್ಟೊಂದೇನು ಎಫೆಕ್ಟ್ ಆಗೋಲ್ಲ. ಬಟ್ ಅಗೇನ್ ಅದು ನ್ಯೂಟ್ರಿಯೆಂಟ್ ತೊಗೋತಾ ಇರ್ಬೋದು. ಸೊ ಗೊತ್ತಿಲ್ಲ ನಮಗೆ ರೀಸನ್ ಏನಂತ ಹೇಳಿಬಿಟ್ಟು. ಬಟ್ ಖುಷಿ ವಿಚಾರ ಏನಂತ ಹೇಳಿದರೆ, ಇದರ ಮಣ್ಣನ್ನು ನಾನು ನೋಡಿದೆ. ಅಂದರೆ ಇದು ಹಾಕಿದ ದಿನದಿಂದ ಇವಾಗವರೆಗೂ ನಾನು ಇದಕ್ಕೆ ನೀರು ಕೂಡ ಅಷ್ಟೇ ತುಂಬ ಕಮ್ಮಿನೇ ಕೊಟ್ಟಿರೋದು. ಯಾಕಂದರೆ ಇವಾಗ ಹೇಗಿದ್ರೂ ಮಳೆಗಾಲ ಇದೆ, ಮಳೆ ನೀರು ಏನು ಬೀಳುತ್ತೋ ಅದೇ ಇದ್ದಿದ್ದು. ಅದು ಬಿಟ್ಟರೆ ಬಿಗಿನಿಂಗ್ ಸ್ಟೇಜಸ್ಸಲ್ಲಿ ಮಣ್ಣನ್ನು ನೋಡ್ತಾ ಇದ್ದೆ ನಾನು. ತುಂಬ ಡ್ರೈ ಆಗಿದೆ ಅಂದಾಗ ಸುಮ್ಮನೆ ಒಂದಷ್ಟು ನೀರನ್ನ ಚಿಮುಕಿಸ್ತಾ ಇದ್ದೆ. ಯಾಕಂದರೆ ಕಾನ್ಸೆಪ್ಟ್ ಇರೋದೇನೆಂದರೆ ಮಣ್ಣು ತೇವ ಇರಬೇಕಷ್ಟೆ, ಸ್ವಲ್ಪ ಮಾಯ್ಶ್ಚರ್ ಕಂಟೆಂಟ್ ಇರಬೇಕಷ್ಟೆ. ಸೊ ಅಷ್ಟು ಮಾತ್ರ ನಾನು ನೀರನ್ನ ಕೊಡ್ತಾಯಿದ್ದೆ. ಅದು ಬಿಟ್ಟರೆ ಇನ್ನೇನು ತುಂಬ ಕೆಲಸ ಇದರಲ್ಲಿ ಮಾಡಿಲ್ಲ ನಾನು. ಆ್ಯಂಡ್ ನಮ್ಮ ತಾಯಿಯವರು ಅವಾಗವಾಗ ಏನಾದರೂ ಬೇರೆ ಗಿಡಗಳಿಗೆ ಕಿಚನ್ ವೇಸ್ಟ್ ಈ ಥರದ್ದೆಲ್ಲ ಏನಾದರೂ ಹಾಕಿದ್ರೆ, ಅದರಲ್ಲಿ ಏನಾದರೂ ನೀರೇನಾದರೂ ಮಿಕ್ಕಿದ್ರೆ ಆ ಥರದ್ದು 1-2 ಸತಿ ಕೊಟ್ಟಿರೋದು ಜ್ಞಾಪಕ ನನಗೆ. ಅದು ಬಿಟ್ಟರೆ ಬೇರೆ ಏನೂ ಗೊಬ್ಬರ ಇರ್ಬೋದು ಆ ಥರದ್ದೆಲ್ಲ ಏನು ಎಕ್ಸ್ಟ್ರಾ ನಾವು ವರ್ಕ್ ಇದಕ್ಕೆ ಮಾಡಿಲ್ಲ. ಸೊ ಇದರದ್ದು ಮಣ್ಣು ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನೀವು ಇಲ್ಲಿ ನೋಡ್ಬೋದು, ಈ ಮಣ್ಣು ಬಂದು ಒಂಥರ ಟೀ ಪುಡಿ ಇರುತ್ತಲ್ಲ ಆ ಥರ ಕಂಡೀಷನಲ್ಲಿದೆ. ಅಂದರೆ ಉದ್ರುದ್ರಾಗಿದೆ, ಬಟ್ ಮರಳು ಥರ ಇಲ್ಲ. ಸೊ ನಾವು ಹಿಂಗೆ ಪ್ರೆಸ್ ಮಾಡಿದ್ರೆ ಹಿಡ್ಕೊಳ್ಳುತ್ತೆ, ಬಟ್ ಜೇಡಿ ಮಣ್ಣು ಥರ ಹಿಡ್ಕೊಳ್ಳಲ್ಲ. ಸೊ ಈ ಕನ್ಸಿಸ್ಟೆನ್ಸಿ ನೋಡಿ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಈ ರೀತಿ ಕೃಷಿ ಮಾಡೋವಾಗ ನಮ್ಮ ಮಣ್ಣನ್ನ ಈ ರೀತಿ ತಯಾರಿಸ್ಬೇಕು, ಆರ್ಗ್ಯಾನಿಕ್ ಮ್ಯಾಟರ್ ಇರಬೇಕು. ಮಣ್ಣು ಬಂದು ತುಂಬ ಜೇಡಿ ಮಣ್ಣು ಥರ ಹಿಡಿದಿಟ್ಕೋಬಾರ್ದು, ಅದೇ ರೀತಿ ಮರಳು ಥರನೂ ಇರಬಾರ್ದು. ಸೊ ಟೀ ಪುಡಿ ಅಂತ ಹೇಳ್ತಾರಲ್ಲ ಆ ರೀತಿ ಇರಬೇಕು. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು, ಕೈ ಹಾಕ್ಬಿಟ್ಟು ಹಿಂಗೆ ಕೆದರಿದಾಗ ಸಲೀಸಾಗೆ ಮಣ್ಣು ಕೂಡ ಬರುತ್ತೆ. ಸೊ ತುಂಬ ಇಟ್ಕೊಳ್ಳಲ್ಲ. ಸೊ ಇದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಅಂದರೆ ಇವಾಗ ಗಿಡ ಚೆನ್ನಾಗಿ ಬೆಳೆದಿದೆಯೋ ಇಲ್ವೋ ಅದು ಸೆಕೆಂಡ್ರಿ. ಯಾಕಂದರೆ ಮಣ್ಣು ರೆಡಿ ಆದರೆ ನಾವು ಅದರಲ್ಲಿ ಏನು ಬೇಕಾದ್ರೂ ಬೆಳೆಸ್ಬೋದು ನೆಕ್ಸ್ಟು. ಆಫ್ಕೋರ್ಸ್ ಇಲ್ಲಿ ಗೊತ್ತಿಲ್ಲ ನನಗೆ 5 ಗಿಡ ಹಾಕಿರೋದಕ್ಕೆ ಔಟ್ಪುಟ್ ಬಂದು ಬರೀ ಒಂದೊಂದೇ ಹಣ್ಣು ಬರ್ತಾಯಿದೆ, ಅಥವಾ ಒಂದಷ್ಟು ಗಿಡಗಳದ್ದು ಕೆಪಾಸಿಟಿ ಕಮ್ಮಿ ಆಗ್ತಾಯಿದೆ, ಆ ಥರದ್ದು ಏನಾದರೂ ಇರ್ಬೋದು. ಬಟ್ ಅದರಿಂದನೇ ನೆಕ್ಸ್ಟು ಹೊಸ ಟೊಮೊಟೊ ಗಿಡಗಳೆಲ್ಲ ಬರ್ತಾಯಿದೆ. ಸೊ ಹಾಗಾಗಿ ಅದರದ್ದೇನು ತೊಂದರೆ ಇಲ್ಲ. ಮಣ್ಣು ರೆಡಿ ಆಗ್ತಿದೆ ಅಲ್ವಾ, ಅದು ಒಂದು ತುಂಬ ಖುಷಿಯಾದ ವಿಚಾರ. ಸೊ ಇದನ್ನು ನಿಮ್ಮ ಜೊತೆ ಹಂಚ್ಕೋಬೇಕಿತ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಧನ್ಯವಾದಗಳು.